ಹಾಯ್ ಸ್ನೇಹಿತರೆ, ಈ ವಿಷಯ ನೀವು ಕೇಳಿದರೆ ತುಂಬ ಆಶ್ಚರ್ಯ ಪಡ್ತೀರಾ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಓಕೆ, ವಿಡಿಯೋ ಶುರು ಮಾಡೋಣ. ನೀವು ನಿದ್ದೆ ಮಾಡಲಾರ್ದೆ ಎಷ್ಟು ದಿನ ಬದುಕ್ತೀರಾ? ಒಂದಿನ, 2 ದಿನ, 3 ದಿನ ಅಥವಾ ಒಂದು ವಾರ? ಆಮೇಲೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಅಲ್ವಾ? ಸೊ ಒಬ್ಬ ವ್ಯಕ್ತಿ ಸುಮಾರು 62 ವರ್ಷಗಳ ಕಾಲ ನಿದ್ದೆನೇ ಮಾಡಿಲ್ಲ ಅಂದರೆ ನೀವು ನಂಬ್ತೀರಾ? ಹೌದು, ಆ ವ್ಯಕ್ತಿ ಸುಮಾರು 62 ವರ್ಷಗಳ ಕಾಲ ನಿದ್ದೆನೇ ಮಾಡಿಲ್ಲ. ಏನಪ್ಪ ಇದು, ಇವನು ಈಗ ಹೇಳ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಇದು ನಿಜಾನೇ. ಇದನ್ನು ಕೇಳಿ ನೀವು ಆಶ್ಚರ್ಯ ಪಡ್ಬೋದು, ಆದರೆ ನನಗೂ ಕೂಡ ಹಾಗೇ ಆಗಿದೆ. ನನಗೂ ತುಂಬ ಆಶ್ಚರ್ಯ ಆಯಿತು ಈ ವಿಷಯ ಬಗ್ಗೆ ಕೇಳಿದಾಗ. ಆದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು, ಇವ್ರ ಬಗ್ಗೆ ಫುಲ್ ಡೀಟೇಲ್ಸೇ ಬಂತು. ಅವಾಗ ಗೊತ್ತಾಯಿತು, ಹಬ್ಬ ಇಂಥವ್ರು ಇನ್ನೂ ಈ ಭೂಮಿ ಮೇಲೆ ಇದ್ದಾರಾ ಅಂಥೇಳಿ. ಓಕೆ, ಇವ್ರು ಯಾವ ದೇಶದವರು, ಹಾಗೆ ಇವ್ರು ಯಾರು ಅಂತ ಹೇಳಿ ಫುಲ್ ಡೀಟೇಲ್ಸ್ ಎಲ್ಲ ನಿಮ್ಮ ಮುಂದೆ ಇಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಕು. ವಿಯೆಟ್ನಾಂ ದೇಶದ ಕ್ವಾಂಗ್ ನಾಮ್ ಪ್ರಾಂತ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಾರೆ. ಇವರ ಹೆಸರು ತಾ ಎನ್ ಗೋಕ್. ಇವರು 1942ರಲ್ಲಿ ಜನಿಸಿರುತ್ತಾರೆ. ಇವರು ಸುಮಾರು 20ನೇ ವಯಸ್ಸಿನಲ್ಲಿ ಅಂದರೆ 1962ರಲ್ಲಿ ಇವರಿಗೆ ತೀವ್ರವಾದ ಜ್ವರಕ್ಕೆ ಒಳಗಾಗುತ್ತಾರೆ. ಅಂದರೆ ತುಂಬ ಭೀಕರ ಜ್ವರ ಇವರಿಗೆ ಬರುತ್ತೆ, ಮೇಲೆ ಎದ್ದೇಳಕ್ಕೆ ಆಗಲ್ಲ, ಆ ಥರ ಜ್ವರ ಬರುತ್ತೆ. ಅವತ್ತಿನ ದಿನ ಅವರು ನಿದ್ದೆನೇ ಮಾಡೋದಿಲ್ಲ. ಅವರಿಗೆ ಡಾಕ್ಟರ್ಸ್ಗಳು ಚಿಕಿತ್ಸೆ ನೀಡಿ ಅವರ ಜ್ವರವನ್ನು ಗುಣಪಡಿಸ್ತಾರೆ. ಅವತ್ತಿನ ದಿನ ಅವರು ನಿದ್ದೆನೇ ಮಾಡಿಲ್ಲ. ಅಂದಿನಿಂದ ಇಂದಿನವರೆಗೂ ಅವರಿಗೆ ನಿದ್ದೆನೇ ಬಂದಿಲ್ವಂತೆ. ಅವರು ಹಲವಾರು ಕಡೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡಿದ್ದಾರೆ, ಚಿಕಿತ್ಸೆ ಪಡೆದಿದ್ದಾರೆ, ಆದರೆ ಅವರಿಂದ ಯಾವುದೇ ರಿಸಲ್ಟ್ ಸಿಕ್ಕಿಲ್ಲ. ಮತ್ತು ಅವರು ನಿದ್ದೆ ಮಾತ್ರೆಯನ್ನು ತೆಗೆದುಕೊಳ್ಳುತ್ತಿದ್ದರು, ಆದರೂ ಸಹ ಅವರಿಗೆ ನಿದ್ದೆ ಬರುತ್ತಿರಲಿಲ್ಲ. ನೋಡಿ, ವಿಜ್ಞಾನದ ಪ್ರಕಾರ ಸುಮಾರು 11 ದಿನಗಳ ಕಾಲವರೆಗೂ ನಿದ್ದೆ ಮಾಡದೇನೆ ಇರ್ಬೋದಂತೆ. ಆದರೆ ಅದಕ್ಕಿಂತ ಜಾಸ್ತಿ ಎಚ್ಚರವಾಗಿದ್ದರೆ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಇರುತ್ತೆ, ಮತ್ತು ಮೆದುಳಿನಲ್ಲಿ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ವ್ಯಕ್ತಿ ವಿಜ್ಞಾನಕ್ಕೆ ಸವಾಲಾಕಿದ್ದಾರೆ. ಇವರ ನಿದ್ದೆ 62 ವರ್ಷಗಳ ಕಾಲ ಮಾಡೇ ಇಲ್ಲ. ಸೊ ನನಗಂತೂ ತಲೆ ಕೆಟ್ಟಾಯ್ತು ಗುರು ಈ ವಿಷಯ ಕೇಳಿ. ಅಲ್ಲ ಗುರು, 62 ವರ್ಷಗಳ ಕಾಲ ಯಾರಾದರೂ ನಿದ್ದೆ ಮಾಡ್ದೇನೆ ಬದುಕ್ತಾರ? ಹೇಗೆ ಸಾಧ್ಯ ಗುರು ಇವರು? ಈಗ ಇವರಿಗೆ ವಯಸ್ಸು 81 ವರ್ಷ. ನೋಡಿ ಹೇಗಿದ್ದಾರೆ. ಸೊ ಇವರ ಬಗ್ಗೆ ನಿಮಗೆ ಗೊತ್ತಾಗ್ಬೇಕಂತಂದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ, ತಾ ಎನ್ ಗೋಕ್ ಅಂತ ಸರ್ಚ್ ಮಾಡಿ, ಅವರ ಫುಲ್ ಡೀಟೇಲ್ಸ್ ಬರುತ್ತೆ. ಹೋಗಿ ನೋಡಿ, ಗೊತ್ತಾಗುತ್ತೆ ಇದು ಸುಳ್ಳಲ್ಲ ನಿಜಾನೇ ಅಂತ. ಆಮೇಲೆ ಇವರು ಸುಮಾರು 70 ಸಿಗರೇಟ್ ಸೇರ್ತಾರಂತ ಗುರು. ನಿಜ ಗುರು, 70 ಸಿಗರೇಟು ಸುಮ್ಮನೆನಾ? 70 ಸಿಗರೇಟ್ ದಿನಕ್ಕೆ 70 ಸಿಗರೇಟ್ ಸೇದಿದ್ರೆ ಮನುಷ್ಯ ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯನಾ? ಈ ಪ್ರಶ್ನೆ ನಿಮಗೆ ಮೂಡ್ಬೋದು. ಹೌದು, 70 ಸಿಗರೇಟ್ ಸೇದಿದ್ರೂ ಇವರು ಇನ್ನೂ ಬದುಕಿದ್ದಾರೆ. ಮತ್ತು ಇವರು 40 ಬಾಟಲ್ ವೈನ್ಗಳು ಕುಡಿತಾರೆ. 40 ವೈನ್ ಬಾಟಲ್ಗಳು. ಹೇಗೆ ಸಾಧ್ಯ ಗುರು, ಹೇಗೆ ಸಾಧ್ಯ? ಹಾಂ, ನನಗಂತೂ ತಲೆ ಕೆಟ್ಟೋಗ್ಬಿಡ್ತು ಈ ವಿಷಯ ಕೇಳಿ. ಅಲ್ಲ ಗುರು, 40 ವೈನ್ ಕುಡಿದ್ರು ಅವರು ನಿದ್ದೆನೇ ಮಾಡ್ತಾ ಇಲ್ಲ ಅಂತಂದರೆ ಆ ಮನುಷ್ಯ ಹೇಗೆ ಬದುಕ್ತಾ, ಹೇಗೆ? ನಿಜ ಗುರು, ನನಗಂತೂ ಹಿಡ್ದಿತ್ತು. ಅಲ್ಲ ಗುರು, ನಾವು ಏನಾದರೂ 1-2 ಬಾಟ್ಲೆ ಕುಡಿದ್ರೆ ರಬ್ಬಕ್ಕಂತ ಕೆಳಗಡೆ ಬೀಳ್ತೀವಿ. ಅಂಥದ್ರಲ್ಲಿ ಇವ್ರು ದಿನಕ್ಕೆ 40 ಬಾಟ್ಲೆ ಕುಡಿದ್ರೂ ಇವ್ರು ನಿದ್ದೆ ಮಾಡ್ತಿಲ್ಲ ಅಂತಂದರೆ ಹೇಗೆ? ಹಾಂ, ನಂಬಕ್ಕೆ ಸಾಧ್ಯನೇ ಇಲ್ಲ ಗುರು, ಅಂಥ ಆಶ್ಚರ್ಯಕರ ವಿಷಯ ಇದು. ನೋಡಿ, ಇವರು ಬೆಳಗ್ಗೆ ಹೊತ್ತು ಇವರ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಇವರು ಜಾಸ್ತಿ ವೇಟ್ಗಳನ್ನು ಎತ್ತುತ್ತಾರೆ. ಮತ್ತು ನೈಟ್ ಟೈಮ್ ಇವರು ಕೆಲಸ ಏನಪ್ಪ ಅಂದರೆ
ನೈಟ್ ವೈನ್ ತಯಾರಿಸುತ್ತಾರೆ ಇವರ ಬಗ್ಗೆ ಇವ್ರ ಫ್ರೆಂಡ್ಸ್ ಫ್ಯಾಮಿಲಿ ಏನ್ ಹೇಳ್ತಾರೆ ಅಂತಂದ್ರೆ ಅವರು ಇಷ್ಟು ದಿನ ಅವ್ರ ಜೊತೆಗಿದ್ದಾರೆ, ಒಬ್ರು ಕೂಡ ಇವ್ರು ಮಲಗಿರೋದನ್ನ ನೋಡೇ ಇಲ್ವಂತೆ. ಇನ್ನು ತಿಳ್ಕೋಬೇಕು ಇವ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಬಿಟ್ಟಿದ್ದಾರೆ, ಸಾಕಷ್ಟು ನ್ಯೂಸ್ ಬಿಟ್ಟಿದ್ದಾರೆ. ಗೂಗಲ್ನಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ. ಆದರೆ ಇವರು ಎಲ್ಲರ ಮನುಷ್ಯರ ಥರನೇ ನಾರ್ಮಲ್ ಜೀವನ ಸಾಗಿಸ್ತಿದ್ದಾರೆ. ಹೇಗಪ್ಪ ಅಂತಂದರೆ ಅದು ನಂಬಕ್ಕೆ ಸಾಧ್ಯನೇ ಇಲ್ಲ ಗುರು. ರಕ್ತದೊತ್ತಡ ಯಾವುದೇ ಅವರ ಪ್ರಾಬ್ಲಮ್ಸು ಏನೂ ಇಲ್ವಂತೆ ಇವರಿಗೆ. ನಾವು ಹೆಂಗೆ ಬದುಕ್ತೀವಿ ನಾರ್ಮಲ್ ಜೀವನ ಅದೇ ಥರ ಬದುಕ್ತಿದ್ದಾರಂತೆ. ಇದುವರೆಗೂ ಅವ್ರಿಗೆ ಯಾವ ಪ್ರಾಬ್ಲಮ್ಸು ಬಂದಿಲ್ವಂತೆ. ಇರಕಲ್ ಗುರು ಆ ಪುಣ್ಯಾತ್ಮ ನಿದ್ದೆ ಇಲ್ದಂಗೆ ಅದು ಹೆಂಗವನೇ ಗೊತ್ತಿಲ್ಲ. ಅಲ್ಲ ಗುರು, 62 ವರ್ಷಗಳ ಕಾಲ ಹೇಗೆ ನಿದ್ದೆ ಮಾಡ್ದೇ ಇರ್ತಾರೆ? ನಮಗಂತೂ 2 ದಿನ ನಿದ್ದೆ ಮಾಡಲಿಲ್ಲ ಅಂತಂದರೆ ಕಣ್ಣೆಲ್ಲ ಉರಿ ಬರುತ್ತೆ, ಮತ್ತು ಮುಖ ಎಲ್ಲ ಡಲ್ ಆಗೋಗುತ್ತೆ. ಆವತ್ತಿನ ದಿನ ಕೆಲಸ ಮಾಡೋದನ್ನು ಎಲ್ಲ ನಿಂದಿರಿಸ್ತೀವಿ. ಆದರೆ ಹೇಗೆ ಇವರು 62 ವರ್ಷಗಳ ಕಾಲ ಹೇಗೆ ನಿದ್ರೆ ತಡ್ಕೊಂಡಿದ್ದಾರೆ, ಹೇಗೆ ನಿದ್ರೆ ಮಾಡಲಾರ್ದಂಗಿದ್ದಾರೆ? ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿಪ್ಪ, ಇದಕ್ಕೆ ಏನು ಮಿರಾಕಲ್ ನಡೆದೈತೆ ಅಂತ ಹೇಳ್ಬಿಟ್ಟು. ಆಮೇಲೆ 70 ಸಿಗರೇಟ್ ಹೆಂಗೆ ಸೇದ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. 70 ಸಿಗರೇಟ್ ಸೇದಿದ್ದು ಇನ್ನೂ ಬದುಕ್ತಿದ್ದಾರೆ ಅಂತಂದರೆ ಸೊ ನನಗಂತೂ ನಂಬಕ್ಕಾಗ್ತಿಲ್ಲ ಗುರು. ಇವರು ನಿದ್ರೆ ಬರಬೇಕಂತಲೇ ಸಿಗರೇಟು ಮದ್ಯಪಾನ ಎಲ್ಲ ಸೇವಿಸ್ತಿದ್ದಾರೆ, ಆದರೆ ಇವರು ನಿದ್ದೆನೇ ಬರ್ತಾಯಿಲ್ಲ. ನಮಗೆ ನೋಡಿದ್ರೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕು, ನಿದ್ದೆ ಹಂಗೆ ತಾನೇ ಬರುತ್ತೆ. ಒಂದು 5 ನಿಮಿಷ ಫೋನ್ ನೋಡ್ಕೊಂತ ಕುಂತ್ರೆ ಸಾಕು, ನಿದ್ದೆ ತಾನೇ ಬರುತ್ತೆ. ಒಂದು 5 ನಿಮಿಷ ಓದೋ ಬುಕ್ಕು ಇಟ್ಕೊಂಡ್ರೆ ಸಾಕು, ತಾನೇ ನಿದ್ದೆ ಬರುತ್ತೆ ಅಲ್ವಾ? ಸೊ ಅಷ್ಟೆಲ್ಲ ಇದ್ಮೇಲೆ ಇವರಿಗೆ ನಿದ್ದೆ ಹೇಗೆ ಬರೋದಕ್ಕೆ ಸಾಧ್ಯ ಇದೆ? ಇದರ ಬಗ್ಗೆ ಏನನ್ಸುತ್ತೆ ನಿಮ್ಮ ಪ್ರಕಾರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದೇ ಥರ ಆಶ್ಚರ್ಯ ವಿಷಯ ನಿಮ್ಮ ಮುಂದೆ ತರುತ್ತೇನೆ. ಹಾಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.